ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆಗ್ಲೇಬೇಕು. ಹೌದು, ಶಿಕ್ಷೆ ಆಗ್ಲೇಬೇಕು. ಪುಷ್ಪಕ್ ಸರ್ ಹೇಳಿ ಸರ್, ಅವ್ರು ತಪ್ಪು ಮಾಡಿಲ್ಲ ಅಂತ. ನಾನ್ ಶಿಕ್ಷೆಗೆ ಸಿದ್ಧವಾಗಿದ್ದೀನಿ. ದೇವ್ರೆ ಹೇಳಿದ್ದಾರೆ ಅಂದಮೇಲೆ ನಾನು ಏನಾದರೂ ಒಂದು ತಪ್ಪು ಮಾಡಿರ್ತೀನಿ. ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಏನ್ ಹೇಳ್ತಿದ್ದೀರಾ ನೀವು? ಸತ್ಯ ಗೊತ್ತಿದ್ರು ನೀವು ಈ ತರನೇ ಆಡ್ತಿದ್ದೀರಲ್ಲ ಸರ್. ದಯವಿಟ್ಟು ನೀವಾದ್ರೂ ಹೇಳಿ ಸರ್. ತಾಂಡವ್ ಸರ್, ನನ್ ಮಾತು ನಂಬಿ ಸರ್. ನಿಜವಾಗ್ಲೂ ಅವ್ರು ತಪ್ಪು ಮಾಡಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ. ಚೌಟಿ ತಗೊಂಡ್ ಬಾರಯ್ಯ. ಧ್ರುವರ್ ಯಾವ ತಪ್ಪು ಮಾಡಿಲ್ಲ. ಯಜಮಾನ್ರೆ ನೀವಾದ್ರೂ ಹೇಳಿ. ಅಯ್ಯೋ ಯಾರಾದ್ರೂ ಇಲ್ಲ, ಬೇಡ ಅಣ್ಣ, ಅವ್ರೇನೋ ತಪ್ಪು ಮಾಡಿಲ್ಲ. ಇವ್ರಿಗೆ ಹೊಡಿಬೇಡಿ. ಮೈನವ್ರೆ, ಮೈನವ್ರೆ, ನನ್ ಮೇಲೆ ಆಣೆ. ಇಲ್ಲ ಇಲ್ಲ, ಹೊಡಿಬೇಡಿ ಹೊಡಿಬೇಡಿ ಅವ್ರನ್ನ. ಅಣ್ಣ ಹೊಡಿಬೇಡಿ ಅಣ್ಣ. ಧ್ರುವರೇ ನೀವೇನು ತಪ್ಪು ಮಾಡಿಲ್ಲ. ಧ್ರುವರೇ ನೀವೇನು ತಪ್ಪು ಮಾಡಿಲ್ಲ. ನೀವ್ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಅಣ್ಣ ನಿಮ್ಮ ಕೈ ಮುಗಿತೀನಿ ಅಣ್ಣ, ಬಿಟ್ಬಿಡಿ ಇವ್ರನ್ನ. ಅಣ್ಣ ಬೇಡ ಬೇಡ ಬೇಡ. ನಿಮ್ ಶಿಕ್ಷೆ ಆಯ್ತಲ್ಲ, ನಿಮ್ಮೆಲ್ರಿಗೂ ಸಮಾಧಾನನಾ? ಅಲ್ಲ, ಅವನ್ ಮೈ ಗಾಯ ಆಗೋ ಹಾಗೆ ಹೊಡಿತಾ ಇದ್ದೀರಲ್ಲ, ಸಾಯೋ ಹಾಗೆ ಹೊಡಿತಾ ಇದ್ದೀರಲ್ವಾ? ನಿಮ್ಗೆಲ್ಲ ಮನುಷ್ಯತ್ವ ಇಲ್ವಾ? ಸಮಾಧಾನ ಆಯ್ತೇನೋ ನಿನ್ಗೆ? ಸಮಾಧಾನ ಆಯ್ತೇನೋ ನಿನ್ಗೆ? ನಿಲ್ಸಿ ನಿಲ್ಸಿ. ವೈದ್ಯರೇ ಬೇಗ ಬನ್ನಿ. ವೈದ್ಯರೇ ಬೇಗ ಬನ್ನಿ. ಧ್ರುವರೇ 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 ಏನಾಯ್ತು? ಮಾಡದೇ ಇರೋ ತಪ್ಪಗೆ ಧ್ರುವ ಶಿಕ್ಷೆ ಅನುಭವಿಸೋ ಹಾಗಾಯ್ತು. ಬೇರೆ ಯಾರ್ದೋ ತಪ್ಪನ್ನ ಇವನ್ ತಲೆ ಮೇಲೆ ಹೊರಿಸಿ ಚಾವಟಿಯಿಂದ ಇವನ್ನ ಹೊಡೆದಿದ್ದಾರೆ. ಅದಕ್ಕೆ ಅನ್ಕಾನ್ಶಿಯಸ್ ಆಗಿದ್ದಾನೆ. ವೈದ್ಯರೇ ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನ್ ಧ್ರುವ ಅವ್ರನ್ನ ಕಾಪಾಡಿ, ನನ್ ತಾಳಿ ಭಾಗ್ಯ ಉಳಿಸ್ಕೊಡಿ. ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ದಯವಿಟ್ಟು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಭಯ ಪಡಬೇಡ ಇರಮ್ಮ, ಒಂದ್ ನಿಮಿಷ ನಾನು ನೋಡ್ತೀನಿ.